ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶದಿಂದ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ. ಕಂಡು ಹಿಡಿಯಿರಿ. ಪೇಜ್ ನಂಬರ್ 101ರಲ್ಲಿದೆ. ಇಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ಪಾಠದ ಹಿಂದಿನ ಎಲ್ಲ ವೀಡಿಯೋಸ್ಗಳು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. ಇದರ ಜೊತೆಗೆ ಅಧ್ಯಾಯ 5ರ ಒಂದು ವೀಡಿಯೋಸ್ಗಳು ಸಹ ಅಪ್ಲೋಡ್ ಆಗಿದೆ. ಸೊ ನಿಮ್ಮನ್ನು ಹೋಗಿ ನನ್ನ ಚಾನಲ್ನ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡ್ಬೋದು. ಸೊ ಬನ್ನಿ ನೋಡೋಣ. ಕಂಡು ಹಿಡಿಯಿರಿ. ಮುಂದಿನ ಪ್ರತಿ ಚಿತ್ರದಲ್ಲಿರುವ ಸಂಖ್ಯೆಗಳನ್ನು ಕೂಡಿ ಅವುಗಳಿಗೆ ಅನುರೂಪವಾದ ಬೀಜೋಕ್ತಿಗಳನ್ನು ಬರೆದು ಸರಳೀಕರಿಸಿ. ಪ್ರತಿ ಚಿತ್ರದಲ್ಲಿನ ಸಂಖ್ಯೆಗಳನ್ನು ಜೋಡಿಯಾಗಿ ವಿಭಿನ್ನ ರೀತಿಯಲ್ಲಿ ಕೂಡಲು ಪ್ರಯತ್ನಿಸಿ ಮತ್ತು ಒಂದೇ ಉತ್ತರ ಬರುತ್ತದೆ ಎಂಬುದನ್ನು ನೋಡಿ. ಸೊ ಇದು ಯಾವ ರೀತಿಯಾಗಿ ನಾನು ಹೇಳಿದ್ದೆ ಹಿಂದಿನ ಒಂದು ವಿಡಿಯೋದಲ್ಲಿ ಈ ಲೆಕ್ಕಗಳನ್ನು ಮಾಡ್ತಾ ಇರುವಾಗ, ಈ ಲೆಕ್ಕವನ್ನು ಮಾಡ್ತಾ ಇರುವಾಗ ನೆಕ್ಸ್ಟ್ ಮುಂದೆ ಎಲ್ಲ ಒಂದು ಕಂಡುಹಿಡಿಯೋರಲ್ಲಿ ಸೇಮ್ ಪ್ಯಾಟರ್ನ್ ಬರುತ್ತೆ ಅಂತ ಹೇಳಿಬಿಟ್ಟು ಆ ಒಂದು ವಿಡಿಯೋ ನೋಡ್ಕೊಂಡು ಬಂದು ಸಹ ಮಾಡಬಹುದು. ಇಲ್ಲ ನಾವು ಡೈರೆಕ್ಟಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಯಾವ ರೀತಿಯಾಗಿ ನಾವು ಮಾಡೋಣ? ಎರಡು ವಿಭಿನ್ನ ರೀತಿಯಲ್ಲಿ ಕೂಡೋದು ಅಂತಂದರೆ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ವಿ, ಅಡ್ಡ ಸಾಲಿನಲ್ಲಿ ಕೂಡಬಹುದು, ಸಜಾತಿ ಪದಗಳನ್ನು ಕೂಡಬಹುದು, ಅಥವಾ ಮೇಲಿನ ಅರ್ಧವನ್ನು ಕೂಡಿಸಿ ಅದನ್ನು ಡಬಲ್ ಮಾಡಬಹುದು ಅಂತ ಹೇಳ್ಬಿಟ್ಟು ನೋಡಿದ್ವಲ್ವಾ. ಸೊ ಬರ್ರಿ ಮೊದಲನೇ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಓಕೆ, ಮೊದಲನೇ ಪ್ರಶ್ನೆ ನೀವು ನೋಡ್ತಾ ಇದ್ದೀರಾ. 5y ಮೈನಸ್ 6 ಎಕ್ಸ್ ಇದೆ, 2 ಇದೆ, 5y ಇದೆ. ಓಕೆ ಫೈನ್. ನೆಕ್ಸ್ಟ್ ನಾವಿಲ್ಲಿ ಏನು ಬರಬಹುದು? ಅಡ್ಡ ಸಾಲಿನಲ್ಲಿ ಕೂಡೋಣ. ಅಡ್ಡ ಸಾಲಿನಲ್ಲಿ ಕೂಡಿಸಿದಾಗ, ಅಡ್ಡ ಸಾಲಿನಲ್ಲಿ ಫಸ್ಟ್ನೇ ಮೆಥಡ್ ಸಾಲಿನಲ್ಲಿ ಕೂಡಿದಾಗ, ಅಡ್ಡ ಸಾಲಿನಲ್ಲಿ ಕೂಡಿ, ಇದು ಅಡ್ಡ ಸಾಲುಗಳಲ್ವಾ. ಸೊ ಅಡ್ಡ ಸಾಲಿನಲ್ಲಿ ಕೂಡಿದಾಗ 5y ಮೈನಸ್ 6 ಇದೆ, ಪ್ಲಸ್ ಎಕ್ಸ್ ಇದೆ. ಸೊ ಮತ್ತೆ ನೆಕ್ಸ್ಟ್ ಕೆಳಗಡೆನೂ ಸಹ ಪ್ಲಸ್ ಇದೆ, ಎಕ್ಸ್ ಕೂಡಬೇಕಲ್ವಾ, ಪ್ಲಸ್ 2 ಪ್ಲಸ್ 5y. ಓಕೆ, ಆನ್ಸರ್ ಇಲ್ಲಿ ಏನು ಬರುತ್ತೆ? ಸೊ ಆ ಬ್ರಾಕೆಟಿಂದ ಹೊರಗಡೆ ತೆಗೆದುಬಿಡೋಣ. 5y ಮೈನಸ್ 6 ಪ್ಲಸ್ ಎಕ್ಸ್, ಇಲ್ಲಿ ಪ್ಲಸ್ ಇರೋದ್ರಿಂದ ಎಲ್ಲವೂ ಸಹ ಪ್ಲಸ್ಸಲ್ಲೇ ಇರುತ್ತೆ. 2 ಪ್ಲಸ್ 5y, ಚಿಹ್ನೆ ಏನು ಚೇಂಜ್ ಆಗಲ್ಲ. ಸೊ ಈಗ ಸೇಮ್ ಇರುವಂತಹವನ್ನು ನಾವು ಹೊರಗಡೆ ತೆಗೆಯೋಣ. ಎಕ್ಸ್ ಜೊತೆಗೆ ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಪ್ಲಸ್ ಎಕ್ಸ್ ಇದನ್ನು ತಂದಿದ್ದೀನಿ. ನೆಕ್ಸ್ಟ್ y ಜೊತೆಗೆ 5y ಪ್ಲಸ್ 5y ಇದೆ. ಓಕೆ, ಅದಾದಮೇಲೆ ನೆಕ್ಸ್ಟು ಸಂಖ್ಯೆಗಳಿಗೆ ಬಂದಾಗ ಮೈನಸ್ 6 ಪ್ಲಸ್ 2 ಇದೆ. ಓಕೆ, ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯಿತು? 2x ಆಯಿತು. 5y ಕೂಡಿಸ್ಬೇಕಂತೆ, 10y ಆಯಿತು. 6ರಲ್ಲಿ 2 ಕಳಿಬೇಕಂತೆ. ನೋಡಿರಿ, ಮೈನಸ್ ಪ್ಲಸ್ ಏನಿದೆ ಮೈನಸ್ ಆಗುತ್ತೆ. ಸೊ ಕಳಿಬೇಕು. 6ರಲ್ಲಿ 2 ಕಳೆದ್ರೆ 4 ಆಗುತ್ತೆ. ಚಿಹ್ನೆ ದೊಡ್ಡ ಸಂಖ್ಯೆ ಚಿಹ್ನೆ 4 ಆಗುತ್ತೆ. ಸೊ ಇದಿಷ್ಟು ಬಂದಿದೆ ಅಡ್ಡ ಸಾಲಿನಲ್ಲಿ ಕೂಡಿದಾಗ. ಈಗ ನಾವೇನು ಮಾಡೋಣ? ಸಜಾತಿಯ ಪದಗಳನ್ನು ಕೂಡಿಸಿದಾಗ, ಸಜಾತಿಯ ಪದಗಳನ್ನು ಒಟ್ಟಾಗಿ ಕೂಡಿದಾಗ ಈ ಮೆಥಡಲ್ಲಿ ಮಾಡೋಣ. ಪದಗಳನ್ನು ಕೂಡಿದಾಗ ಓಕೆ ಇದೇ ಲೆಕ್ಕದಲ್ಲಿ ಇದೇ ಇಲ್ಲೊಳ್ಳಿ ನೋಡ್ಬೋದು. ಎಕ್ಸ್ ಎಷ್ಟು ಸಲ ಇದೆ? 2 ಸಲ ಇದೆ. 2 ಇಂಟು ಎಕ್ಸ್ ಬರ್ಕೊಳ್ಳೋಣ. ಓಕೆ, ಪ್ಲಸ್ 5y ಎಷ್ಟು ಸಲ ಇದೆ? 2 ಸಲ ಇದೆ. 5y ಪ್ಲಸ್ 2y ಅಂತ ಅಂದರೆ ಅದು ಸಹ 2 ಸಲ ಇದೆ. 2 5y ಇದೆ. ಸೊ ಪ್ಲಸ್ ಲಾಸ್ಟಿಗೆ ಈ ಟರ್ಮ್ಸ್ಗಳಿದೆ. ಸೊ ಅದಕ್ಕೇನು ಅಕ್ಷರಗಳಿಲ್ಲ, ನಾವು ಅದನ್ನು ಸಪ್ರೇಟಾಗಿ ಬರೆದ್ವಿ. 2x ಪ್ಲಸ್ 5 10y. ಸೊ ಇಲ್ಲಿ ಕಳಿಬೇಕು, ಒಳಗಡೆ ಬ್ರಾಕೆಟ್ ಇಲ್ಲಿದೆ. 6ರಲ್ಲಿ 2 ಕಳೆದ್ರೆ 4 ಮೈನಸ್ 4. ಓಕೆ ನೋಡಿ, ಸೊ ಫ್ರಮ್ 1 ಮತ್ತು 2 ಇಂದ 2 ಮೆಥಡಲ್ಲಿ ನಮಗೆ ಸೇಮ್ ಆನ್ಸರ್ ಸಿಕ್ಕಿದೆ. ಅದು 2x ಪ್ಲಸ್ 10y ಮೈನಸ್ 4. ಓಕೆ, ಇದು ಮೊದಲನೇದಾಯಿತು. ಸೊ ಈಗ ನಾವು ಎರಡನೇದರಲ್ಲಿ ನೋಡೋಣ. ಎರಡನೇದು ಅಂತಂದರೆ ಈ ಒಂದು ಚಿತ್ರಕ್ಕೆ ನೋಡೋಣ. ಸೊ ಅದೇ ರೀತಿಯಾಗಿ ಮಾಡೋಣ. ಫಸ್ಟು ಅಡ್ಡ ಸಾಲಿನಲ್ಲಿ ಕೂಡೋಣ. ಓಕೆ, ಅಡ್ಡ ಸಾಲಿನಲ್ಲಿ ಕೂಡಿದಾಗ, ಅಡ್ಡ ಸಾಲಿನಲ್ಲಿ ಕೂಡಿದಾಗ ಇದನ್ನು ಫಸ್ಟ್ ಕೂಡ್ಕೊಳ್ಳೋಣ. 2p ಪ್ಲಸ್ ಗುಂಪು ಮಾಡ್ಕೊಳ್ಳೋಣ. 3q ಮೈನಸ್ 2 ಪ್ಲಸ್ 3. ಓಕೆ, ನೆಕ್ಸ್ಟ್ ಈ ಲೈನನ್ನು ಬರ್ಕೊಳ್ತಾ ಇದ್ದೀನಿ. 3q ಪ್ಲಸ್ 2q ಪ್ಲಸ್ 3 ಮೈನಸ್ 2. ಸೊ ನೆಕ್ಸ್ಟ್ ಈ ಲೈನನ್ನು ಬರ್ಕೊಳ್ತಾ ಇದ್ದೀನಿ. 2p ಪ್ಲಸ್ 3q. ಓಕೆ, ನೆಕ್ಸ್ಟ್ ಲಾಸ್ಟ್ ಲೈನನ್ನು ಬರ್ಕೊಳ್ತಾ ಇದ್ದೀನಿ. ಅಡ್ಡ ಸಾಲು 3q ಪ್ಲಸ್ 2p. ಓಕೆ, ಕಂಪ್ಲೀಟಾಗಿ ನಾನು ಬರೆದಿದ್ದೀನಿ. ನೆಕ್ಸ್ಟ್ ಮೆಥಡ್ ಏನಿದೆ? ನೆಕ್ಸ್ಟು ಸೇಮ್ ಇರೋನ ಇಲ್ಲಿ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳೋಣ. 2 ಪ್ಲಸ್ 3q ಇವೆರಡನ್ನು ಸಹ ನಾವು ಸಿಂಪ್ಲಿಫೈ ಮಾಡ್ಬೋದು. 3ರಲ್ಲಿ 2 ಹೋದರೆ 1. ಓಕೆ, ನೆಕ್ಸ್ಟ್ ಇಲ್ಲೂ ಸಹ ಮಾಡ್ಬೋದು. 3q ಪ್ಲಸ್ 2q, 3q ಪ್ಲಸ್ 2p. ಸಾರಿ, 2p ಇದೆ ನೋಡಿ, ನೀವು ಕಾಣಿಸೋಕ್ಕೆ ಮಾತ್ರ ಸೇಮ್ ಕಾಣಿಸ್ತಾ ಇದೆ. 3q ಪ್ಲಸ್ 2p. ಇಲ್ಲೂ ಸಹ 3ರಲ್ಲಿ 2 ಹೋದರೆ 1. ಅದಾದಮೇಲೆ ನೆಕ್ಸ್ಟು ಇಲ್ಲಂತೂ ಏನು ಮಾಡೋಕ್ಕಾಗಲ್ಲ, ಯಾವ ನಂಬರ್ಸು ಇಲ್ಲ. 3q ಪ್ಲಸ್ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋದರೆ ಆಯಿತು. ಓಕೆ ಫೈನ್. ನೆಕ್ಸ್ಟ್
ಈಗ ನಾವೇನು ಮಾಡೋಣ, ಲೈಕ್ ಅಂದರೆ ಸಜಾತಿ ಪದಗಳನ್ನು ಹೊರಗಡೆ ಹಾಕ್ಕೊಳ್ಳೋಣ. ಪಿ ಪಿ ಪಿ, ಇಲ್ಲೊಂದು ಪಿ ಅಡಗಿದೆ. ಓಕೆ, 2p ಪ್ಲಸ್ 2p ಪ್ಲಸ್ 2p ಪ್ಲಸ್ 2p. ಓಕೆ, ಈಗ ಕ್ಯೂ ಅನ್ನು ತೆಗೆಯೋಣ. 3q 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 3q. ಅದಾದಮೇಲೆ ನೆಕ್ಸ್ಟ್ ನಂಬರ್ ಉಳಿದಿದ್ರೆ 1, ಇಲ್ಲೊಂದು 1 ಉಳಿದಿದೆ. ಓಕೆ, ಅದಾದಮೇಲೆ ನಾವು ಎಲ್ಲವನ್ನು ಸಹ ಸಿಂಪ್ಲಿಫೈ ಮಾಡಿದ್ದೀವಿ. ಸೊ ಇಲ್ಲಿ ನಾವು ಪಿಯನ್ನು ಕಾಮನ್, ಸೊ ಡೈರೆಕ್ಟಾಗಿ ಕಾಮನ್ ತೆಗೆಯೋದು ಬೇಡ, ಡೈರೆಕ್ಟಾಗಿ ಕೂಡಿಸ್ಬಿಡಿ. ಆಲ್ರೆಡಿ ನಾವು ಭಾಳ ಕೂಡುವ ಲೆಕ್ಕಗಳನ್ನು ಮಾಡಿಬಿಡ್ತೀವಿ. 2 4 6 8 ಪಿ ಪ್ಲಸ್ 3 6 9 12 ಕ್ಯೂ ಪ್ಲಸ್ 1 1 2. ಓಕೆ, ಇಲ್ಲಿಗೆ ಬಂತು. ಇದನ್ನು ಮತ್ತೆ ನಾವು ಸಪ್ರೇಟ್ ಮತ್ತೆ ಕೂಡೋಕ್ಕಾಗಲ್ಲ, ಯಾಕಂದರೆ ಪಿ ಬೇರೆ ಕ್ಯೂ ಬೇರೆ. ಓಕೆ, ಅಡ್ಡ ಸಾಲಿನಲ್ಲಿ ಮಾಡಿದ್ವಾ. ಈಗ ನಾವೇನು ಮಾಡೋಣ, ಸಜಾತಿಯ ಪದಗಳನ್ನು ಹೊರ ಹಾಕೋಣ, ಸಜಾತಿಯ ಪದಗಳನ್ನು ಕೂಡೋಣ. ಎರಡನೇ ರೀತಿ, ಸಜಾತೀಯ ಪದಗಳನ್ನು ಕೂಡಿದಾಗ, ಅದನ್ನೇ ಕೇಳಿರೋದವರು, ಒಂದೇ ವಿಭಿನ್ನ ರೀತಿಯಲ್ಲಿ ಕೂಡಿಸ್ರಿ ಅಂತ ಕೊಟ್ಟಿದ್ದಾರೆ. ಸೊ ಆವಾಗ ಆನ್ಸರ್ ಸೇಮ್ ಬರುತ್ತಾ ಅಂತ ಹೇಳ್ಬಿಟ್ಟು ನೋಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಷ್ಟು ಸಲ ಇದೆ ಪಿ ಅನ್ನೋದನ್ನು ನಾವು 1 2 3 4 ಸಲ ಇದೆ. 4 ಇಂಟು 2 ಪಿ. ಸೊ ನೀವು ನೋಡಬಹುದು 4 ಇಂಟು 3 ಕ್ಯೂ. ಅದಾದಮೇಲೆ ನೆಕ್ಸ್ಟು 2 ಇಂಟು 3 ಇದೆ. ಯಾವುದು, 2 ಅನ್ನೋದು 3 ಸಲ ಇದೆ, ಅಲ್ಲ ಸಾರಿ 3 ಅನ್ನೋದು 2 ಸಲ ಇದೆ. ಸೊ 2 ಅನ್ನೋದು 3 ಅನ್ನೋದು 2 ಸಲ ಇದೆ, ಪ್ಲಸ್ -2 ಇದೆಯಲ್ವಾ. ಸೊ ಅದು 2 ಸಲ ಇದೆ. 2 ಇಂಟು -2. ಓಕೆ, ಫೈನ್. ನೆಕ್ಸ್ಟ್ 4 2 4 2 8 ಪಿ ಪ್ಲಸ್ 4 3 12 ಕ್ಯೂ ಪ್ಲಸ್ 2 3 6 2 2 4 ಮೈನಸ್ 4 ಪ್ಲಸ್ ಮೈನಸ್ 4. ಸೊ 8 ಪಿ ಪ್ಲಸ್ 12 ಕ್ಯೂ. ಸೊ 6ರಲ್ಲಿ 4 ಕಳೆದ್ರೆ, ಸೊ ಇದನ್ನು ನಾವು ಸರಳ ಮಾಡ್ಬೋದಲ್ವ, 6ರಲ್ಲಿ 4 ಕಳೆದ್ರೆ 2. ಸೊ ನೋಡಿ 1 ಮತ್ತು 2 ಅಡ್ಡ ಸಾಲಿನಲ್ಲಿ ಕೂಡಿದಾಗಲೂ ಇದೆ ಆನ್ಸರ್. ನೆಕ್ಸ್ಟ್ ನಾವು ಸಜಾತಿಯ ಪದಗಳನ್ನು ಹೊರಗಡೆ ತೆಗೆದಾಗಲೂ ಸಹ ಸೇಮ್ ಆನ್ಸರ್ ಬರುತ್ತೆ. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ. ಲಾಸ್ಟ್ ನಂಬರ್ ದೊಡ್ಡದಿದೆ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಬಿಡಿ, ಬಹಳ ಈಸಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. 3ರಲ್ಲಿ 1 ಏನೋ ಅಡ್ಡ ಸಾಲಿನಲ್ಲಿ ಕೂಡಿದಾಗ, ಓಕೆ, ಇವೆಲ್ಲವೂ ಸಹ ಕ್ಲೀನಾಗಿ ಬರ್ಕೊಂಡು ಹೋಗಿ. -5g ಪ್ಲಸ್ 5k ಪ್ಲಸ್ 5k ಮೈನಸ್ 5g. ಇದು ಮೊದಲನೇ ಸಾಲ ಆಯಿತು. ಎರಡನೇ ಸಾಲಿಗೆ ಹೋಗ್ತಾ ಇದ್ದೀನಿ. 5k 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 ಪ್ಲಸ್ 5k. ಓಕೆ, ಮೂರನೇ ಸಾಲಿಗೆ ಹೋಗ್ತಿದ್ದೀನಿ. ಮೋಸ್ಟ್ಲಿ ಇಲ್ಲಿ ಕಡಿಮೆ ಆಗುತ್ತೆ ಅನಿಸುತ್ತೆ, ಕೆಳಗಡೆ ಬರೆದು ಬಿಡ್ತೀನಿ, ಸೊ ಕನ್ಫ್ಯೂಸ್ ಆಗಬೇಡಿ. 5k ಪ್ಲಸ್ 5k ಪ್ಲಸ್ 5k ಪ್ಲಸ್ 5k. ಸೊ ನಾಲ್ಕನೇ ಸಾಲಿಗೆ ಬಂದಾಗ -5g ಪ್ಲಸ್ 5k ಪ್ಲಸ್ 5k ಪ್ಲಸ್ -5g. ಓಕೆ, ನಾನಿಲ್ಲಿ ಬರೆದಿರೋದೇನು ಎಲ್ಲ ಅಡ್ಡ ಸಾಲನ್ನು ಬರೆದಿದ್ದೀನಿ. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಇಲ್ಲೇ ಸಿಂಪ್ಲಿಫೈ ಮಾಡೋಣ. -5g 5 5 10k ಸೇಮ್ ಇದೆ ಅಲ್ವಾ. 10k -5g -5 ಮೈನಸ್ ಪ್ಲಸ್ ಮಾಡಬೇಕು. 5 5 10g. ಓಕೆ, ಪ್ಲಸ್ ಇದೆಷ್ಟಾಯಿತು, 5 10 ಎಲ್ಲವೂ ಕೆ ಇದೆ. 5 10 15 20k. ಸೊ ಇಲ್ಲೂ ಅಷ್ಟೇ 20k. ಸೊ ಇಲ್ಲಿ ನೋಡಿ 10k -10g. ಓಕೆ, ಫೈನ್. 10k -10g. ಓಕೆ, ಈಗ ಸಜಾತಿಯ ಪದಗಳನ್ನು ಹೊರಗಡೆ ಹಾಕ್ಕೊಳ್ಳೋಣ, ಅಂದರೆ ಒಂದು ಕಡೆ ಸೇರಿಸ್ಕೊಳ್ಳೋಣ. ಹೊರಗಡೆ ಹಾಕ್ಕೊಳ್ಳೋದು ಅಂದರೆ ಒಂದು ಕಡೆ ಸೇರಿಸ್ಕೊಳ್ಳೋದು. 10k 20k ಪ್ಲಸ್ ಇಲ್ಲೊಂದು 20k ಇದೆ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು 10k ಇದೆ. ಓಕೆ, ಈಗ ಜಿ ತೊಗೊಳ್ಳೋಣ. 10g ಇಲ್ಲೊಂದು -10g. ಓಕೆ, ನೋಡೋಣ. 10 20 30 20 20 40 50 60k. ಮೈನಸ್ ಪ್ಲಸ್ ಮಾಡಬೇಕು, ಚಿಹ್ನೆ ಮಾತ್ರ ಮೈನಸ್ ಇರುತ್ತೆ. 10 10 20g. ಇದು ಅಡ್ಡ ಸಾಲಿನಲ್ಲಿ ಕೂಡಿದ್ದು. ಓಕೆ, ಈಗ ನೆಕ್ಸ್ಟ್ ಮೆಥಡನ್ನು ತೊಗೊಂಡ್ಬಿಡೋಣ ನಾವು. ಯಾವ ರೀತಿಯಾಗಿ ಅಂತಂದರೆ, ಎರಡನೇ ಮೆಥಡ್ ಏನು, ಸಜಾತಿಯ ಪದಗಳನ್ನು ಕೂಡಿದಾಗ. ಓಕೆ, ಫೈನ್, ಈಸಿಯಾಗಿ ಮಾಡ್ಬೋದು. ಏನಂತ ಹೇಳಿಬಿಟ್ಟು ನೀವು ಟೋಟಲ್ ಮಾಡ್ಬೋದು. 5k ಎಷ್ಟು ಸಲ ಇದೆ, 1 2 3 4 5 6 7 8 9 10 11 12 ಸಲ 5k ಇದೆ. 12 ಇಂಟು 5k ಮಾಡಿ. ಪ್ಲಸ್ ನೀವೇ ನೋಡ್ಬೋದು 4 ಸಲ -5g ಇದೆ. ಓಕೆ, ಫೈನ್. 12 ಇಲ್ಲೇ 60k, 5 4 20 ಮೈನಸ್ ಇದೆ 20g.
ಒಂದೇ ಸ್ಟೆಪ್ಪಲ್ಲಿ ನಮಗೆ ಈ ಒಂದು ಆನ್ಸರ್ ಸಿಕ್ತು, ಅದು ಸೇಮ್ ಆನ್ಸರ್ ಸಿಕ್ತು. ಈಗ ಮೂರನೇ ಒಂದು ರೀತಿಯನ್ನು ಮಾಡ್ಬೋದು. ಬೇಕಾದರೆ ನಾವು ಯಾವುದು ಮೇಲಿನ ಅರ್ಧವನ್ನು ಕೂಡಿಸಿ ಅದನ್ನು 2ರಷ್ಟು ಮಾಡಿದಾಗ, ಈ ವಿಧಾನವನ್ನು ಸಹ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀವಿ ನಾವು. 2ರಷ್ಟು ಆಗಿಸಿದಾಗ ಅಂತ ಹೇಳಿ ಮಾಡಿದಾಗ ಎಷ್ಟು ಸಲ 2 ಇಂಟು 6 ಇಂಟು 5ಕ್ಕೆ ಪ್ಲಸ್ 2 ಇಂಟು -5g. ಓಕೆ ಫೈನ್. ನೆಕ್ಸ್ಟ್ 2 ಇಂಟು 6 5 20ಕ್ಕೆ, ಸಾರಿ 6 5 30ಕ್ಕೆ, 5 2 10g. ಓಕೆ 30ಕ್ಕೆ 10g. ಇದನ್ನು ನಾವು ಗುಣಿಸ್ಬೇಕಷ್ಟೆ. 2 ಇಂಟು 30 2 3 6 60ಕ್ಕೆ ಮೈನಸ್ ಇದನ್ನು ಗುಣಿಸಿದಾಗ 2 ಇಂಟು 10 20g. ನೋಡಿ, ಸೊ 3 ಸಲಿನೂ ಸಹ ನಮಗೆ ಉತ್ತರ ಸೇಮ್ ಬಂದಿದೆ. ಹಾಗಾದರೆ ಫೈನ್, ಇದು ಉತ್ತರ ಫೈನ್ ಆಗಿದೆ. ಓಕೆ, ನೆಕ್ಸ್ಟ್ ಬರೋಣ. ಸೊ ಪಿ ಪ್ಲಸ್ ಪಿ ಇಲ್ಲೇ ಮಾಡಿಬಿಡೋಣ. ಸೊ ಏನಪ್ಪ ಅಂತಂದರೆ, ಬೇಡ ಸಪ್ರೇಟಾಗಿ ಮಾಡೋಣ, ಯಾಕಂದರೆ ನಿಮಗೆ ನೋಟ್ಸ್ ಬರ್ಕೊಳೋಕ್ಕೆ ಕಷ್ಟ ಆಗುತ್ತಲ್ವಾ. ಪಿ ಪ್ಲಸ್ ಪಿ ಪ್ಲಸ್ ಪಿ ಪ್ಲಸ್ ಪಿ ಅಂತ ಅಂದರೆ ಎಷ್ಟು ಸಲ ಆಯಿತು? 4p. ಓಕೆ 4p. ಕೊಮಾ ಇದೆ, ಕೂಡೋ ಚಿಹ್ನೆ ಏನೂ ಇಲ್ಲ, ಕಳೆಯೋ ಚಿಹ್ನೆ ಇಲ್ಲ, ಕೊಮಾ ಇದೆ. ನೆಕ್ಸ್ಟ್ ಪಿ ಪ್ಲಸ್ ಪಿ ಪ್ಲಸ್ ಪಿ ಪ್ಲಸ್ ಕ್ಯೂನ ಇದು ಮಾಡೋಂಗಿಲ್ಲ, ಇದನ್ನು ಮಾತ್ರ ನಾವು ಕೂಡಿಸ್ಬೋದು. 3p ಪ್ಲಸ್ ಕ್ಯೂ. ಅದಾದಮೇಲೆ ಇಲ್ಲಿ ಸ್ವಲ್ಪ ಇಷ್ಟು ದೂರ ಬಿಟ್ಟಿದ್ದಾರೆ. ಸೊ ಇದಕ್ಕೆ ಉತ್ತರ ನೋಡಿಬಿಡೋಣ ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು. ಪಿ ಪ್ಲಸ್ ಪಿ, ಒಂದು ಕ್ಯೂ ಜೊತೆಗೆ ಒಂದು ಕ್ಯೂ, ಪ್ಲಸ್ ಕ್ಯೂ ಮೈನಸ್ ಕ್ಯೂ ಕ್ಯಾನ್ಸಲ್ ಆಗುತ್ತೆ. ಪಿ 2p. ಓಕೆ ಫೈನ್. ಇದು ಯಾಕೆ ಹೋಯಿತು ಅಂತ ಹೇಳಿಬಿಟ್ಟು ಗೊತ್ತಾಯ್ತಾ? ಪಿ 2p. ಕ್ಯೂ ಅಂತ ಅಂದರೆ ಒಂದು ಕ್ಯೂ, ಮೈನಸ್ ಒಂದು ಕ್ಯೂ ಅಂದರೆ ಒಂದು ಕ್ಯೂ ಕಳೆಯುತ್ತೆ, ಹೋಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಲೇ 0 ಬರುತ್ತೆ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಕ್ಯಾನ್ಸಲ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬರೋಣ. ಪಿ ಮೈನಸ್ ಕ್ಯೂ ಪ್ಲಸ್ ಪಿ ಕೂಡಿಸ್ಬಿಡೋಣ. ಪಿ 2p. ಕ್ಯೂ ಮೈನಸ್ ಇದೆ, ಪ್ಲಸ್ ಮಾಡಬೇಕು, -2q. ಕೊಮಾ ಹಾಕ್ಕೊಳ್ಳೋಣ. ಕೊಮ ಇಲ್ಲ ಸಾರಿ, ಇಲ್ಲಿಗೆ ಕೊಮ ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟ್ ಇಲ್ಲಿಗೆ ಬರೋಣ. ಸೊ ಇಲ್ಲಿ ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತೆ ನೋಡ್ಕೊಳ್ಳೋಣ. ಪಿ ಮತ್ತು ಪಿ ಇದೆ, ಎಲ್ಲಿದೆ? ಪಿ ಮತ್ತು ಪಿ, ಬಟ್ ಚಿಹ್ನೆ ಚೇಂಜ್ ಇದೆ. ಪ್ಲಸ್ಸು ಮೈನಸ್ಸು ಇವೆರಡು ಸಹ ಕ್ಯಾನ್ಸಲ್ ಆಗುತ್ತೆ. ಅಂದರೆ 1p - 1p ಅಂತಂದರೆ 0 ಬರುತ್ತೆ ಅಂತ. ಕ್ಯೂ 2q. ಓಕೆ ಫೈನ್. ನೆಕ್ಸ್ಟ್ ಸಿ ನೋಡೋಣ, ಇಲ್ಲಿಗೆ ಬರೋಣ. ಸೊ ಪಿ ಇದೆ ಪ್ಲಸ್ ಕ್ಯೂ ಇದೆ, ಬೇಕಾದರೆ ಇಲ್ಲಿ ಮಾಡಿ ತೋರಿಸ್ಬಿಡ್ತೀನಿ. ಪಿ ಪ್ಲಸ್ ಕ್ಯೂ ಮೈನಸ್ ಪಿ ಪ್ಲಸ್ ಕ್ಯೂ ಅಂತ ಇದೆ. ಸೊ ಈ ಟರ್ಮನ್ನು ಮಾಡೋಣ. ಪಿ ಪ್ಲಸ್ ಕ್ಯೂ ಚಿಹ್ನೆ ಗುಣಿಸಿದಾಗ -p -q ಆಯಿತು. ಸೊ ಇಲ್ಲಿ ಏನಾಯ್ತಪ್ಪ ಅಂತ ಅಂದರೆ ಈ ಪಿ ಜೊತೆಗೆ ಇದು ಕ್ಯಾನ್ಸಲ್ ಆಯಿತು, ಈ ಕ್ಯೂ ಜೊತೆಗೆ -q ಕ್ಯಾನ್ಸಲ್ ಆಯಿತು. ಉತ್ತರ ಎಷ್ಟು ಬಂತು? 0 ಬಂತು. ಓಕೆ, ಇನ್ನು ನೆಕ್ಸ್ಟ್ ಮುಂದೆ ಈ ಕಡೆದಿದೆ, ಈ ಕಡೆದಿದ್ರ ಜೊತೆಗೆ ಇರೋದು. ಸೊ ಇಲ್ಲಿ ಬಂದಾಗ ಪಿ ಜೊತೆಗೆ -p, ಇಲ್ಲೂ ಸಹ ಇದು ಕ್ಯಾನ್ಸಲ್ ಆಯಿತು. -q -2q. ಆನ್ಸರ್ ಎಷ್ಟು ಬರುತ್ತೆ? -2q ಬರುತ್ತೆ. ಅದು 0 ಬರೆದ್ರೂ ಪರವಾಗಿಲ್ಲ. ನೆಕ್ಸ್ಟ್ ಡಿ ಬರೋಣ. ಡಿಯಲ್ಲಿ ನೋಡಿ, 2Dಯಲ್ಲಿ 1D ಕಳೆದ್ರೆ 1D ಉಳಿತು. ಮತ್ತೆ ನೆಕ್ಸ್ಟು 2Dಯಲ್ಲಿ 1D ಕಳೆದ್ರೆ ಎಷ್ಟು ಉಳಿತು? ಸೊ ಇಲ್ಲಿ ಬರೆದು ತೋರಿಸ್ಬಿಡ್ತೀನಿ ನಿಮಗೆ. 2Dಯಲ್ಲಿ 1D ಹೋದರೆ D ಉಳಿತು. ಆ ಡಿಯಲ್ಲಿ -D ಮಾಡಿದ್ರೆ ಅದು 0 ಆಯಿತು. ಲಾಸ್ಟಿಗೆ ಎಷ್ಟು ಉಳಿತು? -D ಉಳಿತು. ಓಕೆ ಫೈನ್. ಎಷ್ಟು ಉಳಿತು? D ಉಳಿತು, -D ಉಳಿತು. ಓಕೆ ಫೈನ್. ಡಿಯಲ್ಲಿ -D ಉಳಿದಿದೆ. ಈ ಕಡೆ ನೋಡೋಣ. ಓಕೆ, 2Dಯಲ್ಲಿ ಇದು ಡಿ ಕೂಡಿಸಿದ್ರೆ -2D, -D -D ಅಂತಂದರೆ 2D ಕ್ಯಾನ್ಸಲ್ ಆಯಿತು. ಸೊ ಉಳಿದಿದ್ದೆಷ್ಟು? -C. ಓಕೆ, ನೆಕ್ಸ್ಟ್ ಇ ಬಂದಾಗ ಇಯಲ್ಲಿ ಸೊ ಇಲ್ಲೂ ಸಹ ಬೇಕಾದರೆ ಬಿಡಿಸಿ ತೋರಿಸ್ಬಿಡ್ತೀನಿ. 2D -D ಏನಿದೆ? -D -C. ಕ್ವಶನ್ ಬರ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಚಿಹ್ನೆ ಜೊತೆಗೆ ಹೊರಗಡೆ ತೆಗೆಯೋಣ. -D +C. ಓಕೆ, ಇದನ್ನೇನು ಮಾಡೋಣ? ಸೊ ಇದು 2D ಆಯಿತು, ಇದನ್ನು ಸಹ ಎರಡನ್ನೂ ಕೂಡಿಸಿದ್ರೆ -2D ಆಯಿತು. ಇದು ಕ್ಯಾನ್ಸಲ್ ಆಯಿತು. ಉಳಿದಿದ್ದೆಷ್ಟು? +C. ಓಕೆ, ಸಿ ಉಳಿದಿದೆ. ಇಲ್ಲಿ ಬರೆದಿರ್ತೀನಿ ನಾನು ಆನ್ಸರು. ಓಕೆ, ಸಿ ಉಳಿದಿದೆ. ಈ ಕಡೆ ನೋಡಿದಾಗ ಇಲ್ಲೇನಿದೆ? ಇದನ್ನು ಸಹ ಮಾಡಿ ನೋಡೋಣ. 2 ಸ್ವಲ್ಪ ಲೆಕ್ಕ ಬರ್ಕೊಂಡ್ಬಿಡ್ತೀನಿ. 2D -D -D
ಮೈನಸ್ ಸಿ. ಓಕೆ, ಸೊ ಇಲ್ಲಿ ಸಹ ಇಲ್ಲಿ ಹೊರಗಡೆ ತೆಗೆಯೋಣ. 2D ಮೈನಸ್ ಡಿ ಮೈನಸ್ ಮೈನಸ್ ಪ್ಲಸ್ ಡಿ ಮೈನಸ್ ಸಿ. ಇದು ಕ್ಯಾನ್ಸಲ್ ಆಯಿತು, ಇದು ಕ್ಯಾನ್ಸಲ್ ಆಯಿತು. ಡಿ ಡೈರೆಕ್ಟಾಗಿ ಮಾಡೋ ಅವಶ್ಯಕತೆನೇ ಇಲ್ಲ ಮಾಡ್ತೀವಿ ಅಂತಂದರೆ ಮಾಡ್ಬೋದು. 2D ಡಿ ಕಳೆದ್ರೆ 1D ಉಳಿತು. 1D ಜೊತೆಗೆ ಮತ್ತೆ ಡಿಯನ್ನು ಕೂಡಿಸಿದಾಗ 1Dಗೆ ಮತ್ತೆ ಡಿ ಕೂಡಿಸಿದಾಗ ಸೊ ಮತ್ತೆ 2Dನೇ ಉಳಿತು. ಸೊ ನೀವು ಹೀಗೆ ಸಪ್ರೇಟಾಗಿ ಮಾಡಿದ್ರು ಓಕೆ, ಇಲ್ಲಿ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿಕೊಂಡ್ರು ಸಹ ನಮಗೆ ಎಷ್ಟು ಉಳಿದಿದೆ? 2D ಮೈನಸ್ ಸಿ. ಸೊ ಇದರ ಆನ್ಸರು ಇಲ್ಲಿ ಕೊಮ ಹಾಕಿಬಿಟ್ಟು 2D ಮೈನಸ್ ಸಿ ಆಯಿತು. ಈ ಒಂದು ಬೆಲೆ ಇದು. ಓಕೆ, ನೆಕ್ಸ್ಟ್ ಎಫ್ ಅನ್ನು ನೋಡೋಣ, ಲಾಸ್ಟ್ ಒನ್ನು. 2D ಮೈನಸ್ ಡಿ ಮೈನಸ್ ಸಿ. ಓಕೆ, ಇದನ್ನು ಸಪ್ರೇಟಾಗಿ ಓಪನ್ ಮಾಡೋಣ. 2Dಯಲ್ಲಿ ಡಿ ಕಳೆದ್ರೆ 1D ಉಳಿತು. ಮೈನಸ್ ಸಿ ಪ್ಲಸ್ ಮೈನಸ್ ಕೂಡಿಸ್ಬೇಕಾಗತ್ತೆ, 2C ಆಯಿತು. ಡಿ ಮೈನಸ್ 2C, ಇದು ಎಫ್ಗೆ ಬೆಲೆ ಆಗುತ್ತೆ. ಓಕೆ ಫೈನ್. ಇದಿಷ್ಟು ಈ ಒಂದು ವಿಡಿಯೋದ ಕಂಡು ಹಿಡಿಯಿರಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 101 ಮತ್ತೆ ಕಂಟಿನ್ಯೂ ಮಾಡೋಣ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಯಾವ ಒಂದು ಸೆಕ್ಷನ್ ನಿಮಗೆ ಅರ್ಥ ಆಗಿಲ್ವೋ ಪ್ಲೀಸ್ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.